ಬಿರಿಯಾನಿ ಅಂದರೆ ನಾಟ್ ಜಸ್ಟ್ ಫುಡ್, ಇಟ್ಸ್ ಅನ್ ಎಮೋಷನ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ಹೈದರಾಬಾದ್ ಚಿಕನ್ ದಮ್ ಬಿರಿಯಾನಿ ಅದು ಏಜ್ ಸ್ಟೈಲಲ್ಲಿ ನೋಡಿದ್ರೆ ಖಂಡಿತ ಫಿದಾ ಆಗೋಗ್ತೀರಾ. ಅದಕ್ಕೋಸ್ಕರ ಇವಾಗಲೇ ನೋಡಿ. ಸಂಡೇ ಸ್ಪೆಷಲ್ ಅಂದಮೇಲೆ ಚಿಕನ್ ಬಿರಿಯಾನಿ ಇಲ್ಲೇ ಇದ್ರೆ ಚೆನ್ನಾಗಿರುತ್ತಾ? ನಾನು ಇವತ್ತು ಚಿಕನ್ ಬಿರಿಯಾನಿ ರೆಸಿಪಿ ತೊಗೊಂಬಂದಿದ್ದೀನಿ ನಿಮಗೋಸ್ಕರ. ಬನ್ನಿ, ಟೈಮ್ ವೇಸ್ಟ್ ಮಾಡಿದ್ರೆ ಆದಷ್ಟು ಬೇಗ ಸ್ಟಾರ್ಟ್ ಮಾಡೋಣ. ಒಂದು ಪಾತ್ರೆಗೆ 3 ಇಂದ 4 ಲೀಟರ್ಸ್ ಆಫ್ ನೀರು ತೊಗೊಂಡು ಜೊತೆಗೆ ಒಂದು ಫುಲ್ ನಿಂಬೆಹಣ್ಣು, 2 ಸ್ಪೂನ್ ಎಣ್ಣೆ, ಹಾಗೆ ಚಕ್ಕೆ ಲವಂಗ ಮಸಾಲೆ ಐಟಮ್ಸ್ ಆ್ಯಡ್ ಮಾಡಿಕೊಂಡು ಬಾಯ್ಲ್ ಬಡಿಸ್ಕೊಂಡು ತದನಂತರ ಬೇಯಿಸಿಟ್ಕೊಂಡಿರೋ ಬಾಸುಮತಿ ಅಕ್ಕಿ 3 ಕಪ್ಸ್ ಆಫ್ ತೊಗೊಂಡಿದ್ದೀನಿ. ಇದರ ಜೊತೆಗೆ ಸ್ವಲ್ಪ ಪುದೀನ ಆ್ಯಡ್ ಮಾಡ್ಕೊಂಡು ನಾವು ಚಿಕನ್ ಮ್ಯಾರಿನೇಟ್ ಮಾಡ್ಕೊಬೇಕು. ಇದಕ್ಕೆ 1 ಕಪ್ಪಷ್ಟು ಫ್ರೆಶ್ ಮೊಸರು ತೊಗೊಳ್ಳೋಣ. ಇದಕ್ಕೆ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ ಪುಡಿ 1 ಚಮಚ, ಅಚ್ಕಾರದ ಪುಡಿ 1 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ಜೀರಿಗೆ ಪುಡಿ 1 ಸ್ಪೂನು, ಸ್ವಲ್ಪ ಅರ್ಧ ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸೈಡಿಗೆ ಎತ್ತಿಡೋಣ. ನಾನಿಲ್ಲಿ ಎಕ್ಸ್ಟ್ರಾ ಸ್ಪೈಸಿಗೋಸ್ಕರ ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾವು ತೊಗೊಂಡಿರೋ ಚಿಕನ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 30 ಮಿನಿಟ್ಸ್ ರೆಫ್ರಿಜರೇಟರಲ್ಲಿ ಇಟ್ಟರೆ ಸಖತ್ ಜ್ಯೂಸಿಯಾಗಿ ಚಿಕನ್ ನಿಮ್ಮದು ಬರುತ್ತೆ. ಈಗ ನೆಕ್ಸ್ಟು ಒಂದು ಪ್ಯಾನಿಗೆ 3 to 4 ಸ್ಪೂನ್ ಆಫ್ ಆಯಿಲ್ ಆ್ಯಡ್ ಮಾಡಿಕೊಂಡು ಮಸಾಲೆ ಐಟಮ್ಸ್ ಏನೇನಿದೆಯೋ ಎಲ್ಲ ಆ್ಯಡ್ ಮಾಡ್ಕೊಡೋಣ. ಯಾಕಂದರೆ ಇದೇ ತುಂಬ ಟೇಸ್ಟ್ ಫ್ಲೇವರ್ ಕೊಡೋದು ನಮಗೆ. ಪ್ರಾಸೆಸ್ ಸ್ವಲ್ಪ ಲೆಂತ್ ಇದೆ, ಬಟ್ ಟ್ರಸ್ಟ್ ದ ಪ್ರಾಸೆಸ್. ಇವಾಗ 1 ಕಪ್ಪಷ್ಟು ಈರುಳ್ಳಿ, 1 ಕಪ್ಪಷ್ಟು ಟೊಮೊಟೊ, ಹಾಗೆ ಅರ್ಧ ಕಪ್ಪಷ್ಟು ಕೊತ್ತಂಬರಿ, 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವೆಲ್ಲ ಹಾಕೊಂಡು ಚೆನ್ನಾಗಿ ಘಮ ಹೋಗೋವರೆಗೂ ಫ್ರೈ ಮಾಡ್ಕೊಡೋಣ. ಒಂದು ಸಣ್ಣ ಫ್ಲಾಶ್ಬ್ಯಾಕಿಗೆ ಹೋಗ್ಬಿಟ್ಟು ಬರೋಣ. ನಿಜಾಮರ ಕಾಲದಲ್ಲಿ ಹೈದರಾಬಾದಿನ ಅರಮನೆಯ ಅಡುಗೆ ಮನೆಗಳಲ್ಲಿ ದಮ್ ವಿಧಾನದಿಂದ ಹುಟ್ಟಿ ಬಂದಿದ್ದು ಈ ಬಿರಿಯಾನಿ. ಮಾಂಸ, ಮಸಾಲೆ ಮತ್ತು ಅಕ್ಕಿಯನ್ನು ದಮ್ನಲ್ಲಿ ನಿಧಾನವಾಗಿ ಬೇಯಿಸುವುದೇ ಈ ಹೈದರಾಬಾದ್ ದಮ್ ಬಿರಿಯಾನಿಯ ವಿಶೇಷತೆ. ಈ ಕತೆ ಗೊತ್ತಿದ್ರೆ ಕಮೆಂಟ್ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಫ್ ಬಿರಿಯಾನಿ ಪೇಸ್ಟ್ ಆ್ಯಡ್ ಮಾಡಿಕೊಂಡು ಜೊತೆಗೆ ಮ್ಯಾರಿನೇಟ್ ಮಾಡಿರೋ ಚಿಕನ್ ಎಲ್ಲ ಆ್ಯಡ್ ಮಾಡ್ಕೊಡೋಣ. ಹಾಗೆ ಇದು ಸ್ವಲ್ಪ ಚೆನ್ನಾಗಿ ಇಲ್ಲೇ ಕುಕ್ ಆಗಿ 90% ಕುಕ್ ಆಗಬೇಕು, ಗ್ರೇವಿ ಟೈಪ್ ಬರಬೇಕು. ಓಕೆನಾ? ಇವಾಗ ಚಿಕನ್ 90% ಕುಕ್ ಆಗಿದೆ. ಸೊ ನಾನು ಇನ್ನೊಂದು ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆವಾಗಲೇ ಬೇಯಿಸಿಟ್ಕೊಂಡಿರೋಂತಹ ಬಾಸುಮತಿ ಅಕ್ಕಿನ ಲೇಯರ್ ಬೈ ಲೇಯರ್ ಆ್ಯಡ್ ಮಾಡ್ಕೊಳ್ತಾ ಹೋಗೋಣ. ಅನ್ನ ಸ್ವಲ್ಪ ಉದ್ರುದ್ರಾಗೆ ಇರಬೇಕು, ಆವಾಗಲೇ ಬಿರಿಯಾನಿಗೆ ತುಂಬ ರುಚಿ ಕೊಡುತ್ತೆ ಅಂತ ಹೇಳ್ತೀನಿ. ಫುಡ್ ಕಲರ್ಸ್ ಬೇಕಿದ್ರೆ ನೀವಿಲ್ಲಿ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಯಾವುದೇ ಥರದ ಫುಡ್ ಕಲರ್ಸ್ ಆ್ಯಡ್ ಮಾಡಿಲ್ಲ. ಮತ್ತು ಸೆಕೆಂಡ್ ಲೇಯರ್ ಚಿಕನ್ ಗ್ರೇವಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಈಗ ನೆಕ್ಸ್ಟು ಫುಲ್ ಆನಿಯನ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದನ್ನ ಇಲ್ಲಿ ಆ್ಯಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಜೊತೆಗೆ ಸ್ವಲ್ಪ ಕೊತ್ತಂಬರಿನ ಗಾರ್ನಿಷ್ ಮಾಡ್ಕೊಡೋಣ. ಹಾಗೆ ಇನ್ನೊಂದು ಲೇಯರ್ ರೈಸ್ ಹಾಕ್ಕೊಡೋಣ. ಈ ಜೊತೆಗೆ ನಾವು ಇವಾಗ ಲಿಡ್ ಕ್ಲೋಸ್ ಮಾಡಿ ಸಣ್ಣ ಉರಿಯಲ್ಲಿ ಬೇಯಕ್ಕಿಡೋಣ. ಜಸ್ಟ್ 5 to 10 ಮಿನಿಟ್ಸ್ ಇಟ್ಟರೆ ಸಾಕು. ನಿಮ್ಮ ಹೈದರಾಬಾದ್ ಚಿಕನ್ ದಮ್ ಬಿರಿಯಾನಿ ಸಕ್ಕತ್ ಟೇಸ್ಟಿ ಆ್ಯಂಡ್ ಯಮ್ಮಿಯಾಗಿ ರೆಡಿಯಾಗಿರುತ್ತೆ. ಇದನ್ನು ನೀವು ನಿಮ್ಮ ಮನೆಯವ್ರಿಗೆ ಕೊಟ್ಟು ಹೇಗಿದೆ ಅಂತ ರಿವ್ಯೂಸ್ನ ತಿಳ್ಕೊಳ್ಳಿ. ನಾನಿಲ್ಲಿ ಕೊಟ್ಟಿದ್ದೀನಿ ನೋಡಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೀವೇನಾದರೂ ಟ್ರೈ ಮಾಡೋಂಗಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ರೆಸಿಪಿ ಬೇಕೋ ಹೇಳಿ. ಇದೇ ಥರ ಹಲವಾರು ರೆಸಿಪೀಸ್ ನಿಮ್ಮ ಮುಂದೆ ನಾನು ತೊಗೊಂಬರ್ತೀನಿ. ಇದೇ ಥರ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. AJ ಕುಕಿಂಗ್ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ.